ಟಾಪ್ ರೇಪ್ ಯಾತ್ರಾ ರೀ ಇದು. ಇವಾಗ ನಾವೀಗ ತಿಕೋಟ ದಾಟಿ ತಿಕೋಟದಾಗ ಈಗ ಎಂಟ್ರ್ ಆಗಿವಿ. ತಿಕೋಟ ಬಿಟ್ಟು ಮುಂದೆ ಹೋಗ್ಬೇಕು. ಕೊಗಟ್ನೂರು ಎಲ್ಲವ ಹೋಗ್ಬೇಕಂತ ಅನ್ಕೊಂಡಿನಿ. ನೋಡೋಣ ನೋಡಿ ಮುಂದೆ ಏನಾಯ್ತು. ಟೈಮ್ ಸಿಕ್ಕರೆ ಭಾರಿ ಆಗ್ತದ. ಈಗ ತಿಕೋಟದಿಂದ ನಮ್ಮ ಜೀವಿಗಳೆಲ್ಲರಿಗೆ ಮಿಸ್ ಮಾಡ್ಕೊಟ್ಟು ಹೊಂಟಿವಿ. ಬಿಜಾಪುರದಿಂದ ಎಲ್ಲರೂ ಬಂದಿದ್ರು. ಬಾಯ್, ಆರಾಮಾಗಿರ್ರಿ ಎಲ್ರು. ಮಿಸ್ ಯು ಎಲ್ರು. ಸ್ವಾಮಿ ಆರಾಮಾಗಿರ್ರಿ. ಥ್ಯಾಂಕ್ ಯು. ನಮ್ಮ ನಡೆ ಮುಂದೆ ಸಾಗುತ್ತಿದೆ. ನೋಡೋಣ ಎಲ್ಲಿಗೆ ಗೊತ್ತದ ಬ್ರೋ. ಚಟ್ಕೊಂಡೆ ಏನ ಮತ್ತೆ ಸ್ವಲ್ಪ ನರ್ವಸ್ ಫೀಲ್ ಆಗಕತ್ತದ್ರಿ. ಎಲ್ರಿಗೆ ಬಿಟ್ಟು ಊರು ಬಿಟ್ಟು ಹೊಂಟೀನಿ. ಅದ್ರಾಗ ಒಬ್ಬೊಬ್ಬನೇ ಜರ್ನಿ ಮಾಡಬೇಕಲ್ಲ. ಏಕಾಂಗಿ ನನಗೆ ನಾನೇ ಸಾಟಿ ಅನ್ಕೊಂಡು ರಾಧೆ ಚಲೋ ದಿಕ್ಕಂಗೆ ಯಾವತ್ತೂ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದು. ಗೋಧೂಳಿ ಸಮಯ. ಸೂರ್ಯನ ಡ್ಯೂಟಿ ಮುಗಿಸಿ ಈಗ ಚಂದ್ರನ ಡ್ಯೂಟಿ ಬರೋ ಸಮಯ. ಅದಕ್ಕೆ ನಾನು ಚಂದ್ರು ಅಲ್ಲ, ಸೊ ನಮ್ಮ ಡ್ಯೂಟಿ ಚಾಲು ಆಗ್ಯದ. ಇಲ್ಲಿ ಸದ್ಯಕ್ಕೆ ಏನು ಎಕ್ಸ್ಪ್ಲೋರ್ ಮಾಡುವಂಥದ್ದು ಏನೂ ಇಲ್ಲ. ರೋಡ್ ಮ್ಯಾಗ ಅದೀನಿ, ಹೈವೇ ಮ್ಯಾಗ. ಮುಂದೆ ನೋಡಮ್ರಿ ಏನೇನು ಸಿಗುತ್ತೆ ಏನೇನಿಲ್ಲ. ಅನುಭವಗಳನ್ನು ಶೇರ್ ಮಾಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ರಿ. ನಾವು ಒಬ್ಬನೇ ಜರ್ನಿ ಮಾಡಾಕತ್ತಿಲ್ಲ, ನೀವು ಮಾಡಾಕತ್ತೀರಿ. ಟಾಪ್ ರೇಪ್ ಯಾತ್ರಾ ರೀ ಇದು ನಮ್ದು ಜರ್ನಿದು ಹೆಸರು. ಹಂಗೆ ಅಯೋಧ್ಯೆ ಹೋಗುವಾಗೂ ಇದೇ ಇಟ್ಟಿದ್ವಿ, ಈಗೂ ಅದೇ ಇಟ್ಟಿವ್ರಿ. ಅದೇನು ಚೇಂಜ್ ಆಗೋದಿಲ್ಲ. ಯಾಕಂತನೋ ನಿಮಗೆ ಉದ್ದೇಶ ಗೊತ್ತಾದ್ರಿ. ಅಣ್ಣಗಳು ಎಲ್ಲಿಗೂ ಹೊಂಟಿದ್ರು ಪಾಪ. ಅವು ಡಂಪರ್ಗಳು ನಿಂದಿಸಿ ಬಂದ ನೋಡ್ರಿ. ಥ್ಯಾಂಕ್ ಯು ಬ್ರದರ್ಸ್. ಇದೇ ಪ್ರೀತಿ ಅಂದ್ರೆ. ಈಗ ಕೊಗಟ್ನೂರು ಎಲ್ಲವನ್ನ ದರ್ಶನ ಮಾಡಿ ಹೋಗ್ಬೇಕನ್ನೋದಾದ್ರೆ ಇನ್ನೂ 20 ಕಿಲೋಮೀಟ್ರ್ ಆದ್ರೆ ಇಲ್ಲಿಂದ. ನೋಡಮ್ರಿ 6:30 ಆಗ್ಯದ್ರಿ ಟೈಮ್. 20 ಕಿಲೋಮೀಟ್ರ್ ಒಂದು 2 ತಾಸು ಅಂತ ಹೋಗುತ್ತೆ ರೀ. 8:30ಗೆ ಹೋದೆವು ಅಂದ್ರೆ ಒಳ್ಳೇದಾಗುತ್ತೆ ರೀ. ನೋಡ್ರಿ ದರ್ಶನ ತೊಗೊಂಡು ಅಲ್ಲೇ ಸ್ಟೇ ಮಾಡಿ ಏನಾಗುತ್ತೆ ನೋಡೋಕೆ.